ಸರ್ಕಾರ ಇವತ್ತು ಒಂದು ರಿಕ್ರೂಟ್ಮೆಂಟ್‌ಗೆ 1 ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಈ ಒಂದು ಸೀರಿಯಸ್ ಆಗಿ ತಗೋಬೇಕಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಮತ್ತೆ ಹೋರಾಟ ಮಾಡ್ಬೇಕು. ಈ ಹೋರಾಟದ್ದು ಪೂರ್ವಭಾವಿ ಚರ್ಚೆ ನಡೀತಾ ಇದೆ. ನಾಳೆ ಬೆಳಗ್ಗೆ ಅಂದ್ರೆ ಏಪ್ರಿಲ್ 2ನೇ ತಾರೀಕು ಇಲ್ಲಿ ಆರ್.ಪಿ.ಸಿ. ಲೇಔಟ್ ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ನಾಳೆ ಚರ್ಚೆ ಮಾಡ್ತಾ ಇದೀವಿ. ಸರ್ಕಾರ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಒಂದು 2ನೇದು ಕೆಪಿಎಸ್ಸಿ ಒಂದು ಅಕ್ರಮ ಆಗಿದೆ. ಅಷ್ಟ್ರ ಮೇಲೆ ಸಿಬಿಐ ತನಿಖೆ ಆಗ್ಬೇಕು. ಮತ್ತೆ ಇದ್ರ ಜೊತೆ ನಾವು ಲ್ಯಾಂಡ್ ಸರ್ವೇಯರ್‌ದು ಮೊನ್ನೆನೇ ಒಂದು ಮೆಸೇಜ್ ಹಾಕಿದ್ವಿ. ಲ್ಯಾಂಡ್ ಸರ್ವೇಯರ್ ಮತ್ತೆ ಇನ್ನೊಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2 ನೋಟಿಫಿಕೇಶನ್ಸ್‌ನ ಕೆಪಿಎಸ್ಸಿ ಇಂದ ಕೆಎ ಕೊಡಿಸ್ಬೇಕು. ನಾವು ಈ ಆಲ್ರೆಡಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಕೆಪಿಎಸ್ಸಿ ಇಂದ ಕೆಎ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾದ್ಮೇಲೆ ಈ ತರ ಮೀಟಿಂಗ್ ಎಲ್ಲ ಮಾಡಿ ತುಂಬಾ ಚರ್ಚೆ ಮಾಡಿದ ನಂತರ ಕೆಪಿಎಸ್ಸಿ ಇಂದ ಕೆಇಎ ಕೊಟ್ಟಿದ್ದು. ಮಿನಿಸ್ಟರ್ ಸರ್ಗೂ ಅಷ್ಟೇ ನಾವೊಂದು ಥ್ಯಾಂಕ್ಸ್ ಹೇಳಿದ್ವಿ. ಮತ್ತೆ ಈ ಒಂದು ಎಫರ್ಟ್ಸ್ ಇಲ್ಲ ಅಂತಂದ್ರೆ ಕೆಪಿಎಸ್ಸಿ ಇಂದ ಕೆಇಎ ಕೊಡ್ಸಕ್ ಆಗ್ತಿರ್ಲಿಲ್ಲ. ಅದೇ ರೀತಿ ಲ್ಯಾಂಡ್ ಸರ್ವೇಯರ್ದು ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೆಪಿಎಸ್ಸಿ ಇಂದ ಕೆಇಎ ಕೊಡ್ಬೇಕಂತಂದ್ರೆ ನಾಳೆ ನಾವು ಚರ್ಚೆ ಮಾಡ್ತಾ ಇದೀವಿ. ನಾಳೆ ಚರ್ಚೆಯಲ್ಲಿ ಎಲ್ಲಾ ಆಸ್ಪಿರೆಂಟ್ಸ್ ಭಾಗವಹಿಸ್ಬೇಕು. ಗುರುವಾರ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಅಲ್ಲಿ ಸೇರ್ತಾ ಇರೋಂತದ್ದು. ನೀವು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೀರಾ ಮತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಚರ್ಚೆ. ಲಾಸ್ಟ್ ಟೈಮ್ ಅಷ್ಟೇ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಚರ್ಚೆ ಮಾಡಿದಾಗ ಎಲ್ಲಾ ಸ್ಟೂಡೆಂಟ್ಸ್ ಬಂದಿದ್ರಿ. ಮತ್ತೆ ನಾಳೆನೂ ಅಷ್ಟೇ ಅಗ್ರಿಕಲ್ಚರ್ ಆಸ್ಪಿರೆಂಟ್ಸ್ ನೀವು ಕೆಪಿಎಸ್ಸಿ ಇಂದ ಕೆಎ ಕೊಡ್ಸಿದ್ವಿ. ನೀವು ನಾಳೆ ಬನ್ನಿ ಅಲ್ಲಿ. ಯಾಕೆ ಅಂತಂದ್ರೆ ಪತಂಜಲಿ ಯೋಗಾಶ್ರಮ ಗುರುಜಿ ಪ್ರಕಾಶ್ ಗುರುಜಿ ಸರ್ಗೆ ಗುರುಜಿ ಅವ್ರಿಗೆ ನಾವು ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಅವ್ರಿಗೆ ಒಂದು ಸನ್ಮಾನ ಮಾಡೋಣ. ದಯವಿಟ್ಟು ಎಲ್ಲಾ ಆಸ್ಪಿರೆಂಟ್ಸ್ ನಾಳೆ ಬರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅದು ಅಷ್ಟು ಈಸಿ ಇಲ್ಲ. ಒಂದು ನೋಟಿಫಿಕೇಶನ್ ಕೆಪಿಎಸ್ಸಿ ಇಂದ ಕೆಇಎ ಕೊಡ್ಸೋದಕ್ಕೆ ಒಂದು ವ್ಯವಸ್ಥಿತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತೆ ಮತ್ತೆ ಪ್ರತಿಯೊಂದು ಹಂತದಲ್ಲೂ ನಮ್ ಜೊತೆ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ರೂ ಅಲ್ಲಿ ಬರ್ಬೇಕು. ಮತ್ತೆ ಈ ಒಂದು ಸರ್ಕಾರಕ್ಕೆ ಅಷ್ಟೇ, ಸರ್ಕಾರ ಈ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ನಾವು ಧಾರವಾಡ ಮತ್ತೆ ಬಿಜಾಪುರದಲ್ಲಿ ಏನು ಹೋರಾಟ ಮಾಡ್ತಾ ಇದೀವಿ, ಈ ಹೋರಾಟಕ್ಕೆ ಧಾರವಾಡದಲ್ಲಿ ಎಸ್ಪೆಷಲಿ ಧಾರವಾಡ ಹೋರಾಟಕ್ಕೆ ಎಲ್ಲಾ ರೈತ ಮುಖಂಡರು ಮತ್ತೆ ಕನ್ನಡ ಪರ ಹೋರಾಟಗಾರರು ಎಲ್ರು ಈ ಒಂದು ಹೋರಾಟಕ್ಕೆ ಭಾಗವಹಿಸ್ತಾರೆ. ಆದಷ್ಟು ಬೇಗ ಅಂದ್ರೆ ವಿತಿನ್ ಒನ್ ವೀಕ್ ಅಲ್ಲಿ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. 1 ವೀಕ್ ಅಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಸರ್ಕಾರಕ್ಕೆ 1 ತಿಂಗಳು ಏನ್ ಗಡುವು ಕೊಟ್ಟಿದ್ವಿ, ಆ ಗಡುವು ಮುಗ್ದಿದೆ. ಮುಗ್ದಾದ್ಮೇಲೆ ನಾವು ಕಲಬುರಗಿಲಿ ಹೋರಾಟ ಮಾಡಿದ್ವಿ. ಕಲಬುರಗಿ ಹೋರಾಟ ಮಾಡಿದ್ದಾದ್ಮೇಲೆ ಸುಮ್ನೆ ಇಲ್ಲ, ಎಲ್ಲಾ ರೀತಿನೂ ಪ್ಲಾನ್ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಲ್ಲ, ಅದು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.